ಎಚ್ಡಿ ಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ 27ನೇ ತಾರೀಕು ಶುಕ್ರವಾರ ನಡೆಯುವ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 18 ಗ್ರಾಮಗಳಿಂದ ಸಾವಿರಾರು ಜನರು ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಗೊಳ್ಳುತ್ತಾರೆ ಎಂದು ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಹೇಳಿದರು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮುಗಿಸಿ ಎಚ್ಡಿ ಕೋಟೆ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ಆ ದಿನ ಕಾಂಗ್ರೆಸ್ ಪಕ್ಷದಿಂದ ಸಾವಿರಾರು ಜನರು ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಗೊಳ್ಳುತ್ತಾರೆ. 27ನೇ ತಾರೀಕು ನಮ್ಮ ರಾಜ್ಯ ಘಟಕದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಿರಿಯರು ಆದ ಸಾರಾ ಮಹೇಶಣ್ಣರ ನೇತೃತ್ವದಲ್ಲಿ ಹುಣಸೂರು ಶಾಸಕರಾದ ಹರೀಶ್ ಗೌಡರು, ಹಿರಿಯಪಟ್ಟಣ ಮಾಜಿ ಶಾಸಕರಾದ ಮಾದೇವಣ್ಣವರು, ನರಸೀಪುರ ಮಾಜಿ ಶಾಸಕರಾದಂಥ ನಮ್ಮ JDS ಜಿಲ್ಲಾಧ್ಯಕ್ಷರಾದಂಥ ಅಶ್ವಿನ್ ಕುಮಾರ್ ಅವರು, MLC ಮಂಜೇಗೌಡರು, MLC ವಿವೇಕಾನಂದ್ ಅವರು, ನಮ್ಮ ಮಾಜಿ ಮೇಯರ್ ಆದಂಥ ರವಿಯಣ್ಣವರು, ಮತ್ತು ಮಾಜಿ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು, ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಕಿರಿಯ ಮುಖಂಡರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, PLD ಬ್ಯಾಂಕ್ ಸದಸ್ಯರು, TAPCMS ಸದಸ್ಯರು ಎಲ್ಲರೂ ಸುಧಾ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಎಲ್ಲನ ಒಂದು ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಅವತ್ತು ಹುಲಿ ದಾಳಿಗೆ ರೈತರು ಬಲಿಯಾದಾಗ ನವೆಂಬರ್ 30ರಂದು ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕ್ಷೇತ್ರವನ್ನ ಸುತ್ತಾಡಿ ಬಡವರು, ರೈತರು ಕಷ್ಟ ಸುಖವನ್ನ ಆಲಿಸಿದ್ರು. 1989ರಲ್ಲಿ ಜೆಡಿಎಸ್ ರಾಜ್ಯದಲ್ಲಿ ಸೋತಾಗ ಎಚ್ಡಿ ಕೋಟೆ ಕ್ಷೇತ್ರ ಗೆದ್ದು ಇತಿಹಾಸ ನಿರ್ಮಿಸಿದ್ದು, ಅದರ ಬಗ್ಗೆ HD ದೇವೇಗೌಡ ಅವರ ಕುಟುಂಬಕ್ಕೆ ಅಭಿಮಾನ ಇದೆ. ಹಾಗಾಗಿ 27ನೇ ತಾರೀಕು ಶುಕ್ರವಾರ ಹ್ಯಾಂಡ್ ಪೋಸ್ಟ್ ನಿಂದ ರೋಡ್ ಶೋ ಮೂಲಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸುತ್ತಾರೆ. ಕಾರ್ಯಕ್ರಮವು 3 ಗಂಟೆಗೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್, ಹುಣಸೂರು ಶಾಸಕ ಹರೀಶ್ ಗೌಡ, ಪಿರಿಯಾಪಟ್ಟಣ ಮಾಜಿ ಶಾಸಕ ಕೆ ಮಹದೇವ, ನರಸೀಪುರ ಮಾಜಿ ಶಾಸಕ ಅಶ್ವಿನ್ ಕುಮಾರ್, MLC ಮಂಜೇಗೌಡ, ವಿವೇಕಾನಂದ, ಮಾಜಿ ಜಿಲ್ಲಾ ಅಧ್ಯಕ್ಷರಾದ ನರಸಿಂಹಸ್ವಾಮಿ, ಮೇಯರ್ ರವಿ ಮತ್ತು ಪಕ್ಷದ ಮುಖಂಡರು ಆಗಮಿಸಲಿದ್ದಾರೆ. ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು. ಜನರೊಂದಿಗೆ ಜನತಾದಳ ಮತ್ತು ಸದಸ್ಯತ್ವ ಅಭಿಯಾನವನ್ನ ಕಾರ್ಯಕ್ರಮ ನಮ್ಮ ಕೃಷ್ಣನಾಯ್ಕರ ನೇತೃತ್ವದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಹೊಸ ವರ್ಷದ ಸೂಚನೆ ಮೇರೆಗೆ ಮೊದಲನೇ ಕಾರ್ಯಕ್ರಮವನ್ನು ಕೃಷ್ಣನಾಯ್ಕರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಪಕ್ಷದ ಮುಖಂಡಗಳು, ಪಕ್ಷದ ಅಧ್ಯಕ್ಷರುಗಳು, ಕಾರ್ಯಕರ್ತರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಇವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಒಂದೇ ಕುಟುಂಬಕ್ಕೆ. ಅದ ಬದಲಾವಣೆ ಮಾಡ್ಬೇಕಂತ ನಮ್ಮ ತಾಲೂಕಿನ ಜನ ಅವರವರೇ ವಾಲಂಟಿಯರ್ ಮಾತಾಡ್ತಾ ಇದ್ದಾರೆ. ಅದರಿಂದ ಬದಲಾವಣೆ ಆಗೇ ಇರ್ತದೆ. ಮುಂದಕ್ಕೆ NDA ಸರ್ಕಾರ ಬರ್ತದೆ, ಕೃಷ್ಣನಾಯ್ಕರು ಆಯ್ತಾರೆ, ಅವ್ರ ಮಂತ್ರಿನೂ ಆವಾಗ ಅವಕಾಶ ಸಿಕ್ಕದೆ. ಅವರ ಜನಾಂಗದ ಒಂದು ಕಮ್ಯುನಿಟಿ ST ಇದರಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಬ್ಬರೇ ಇರೋದ್ರಿಂದ ಹಾಗೆ ಐತೆ ಅಂತೇಳಿ ಇಷ್ಟು ಭರವಸೆ ಇದು ಮಾಡಿ ಪಿರಿಯಾಪಟ್ಟಣ, KR, ಹುಣಸೂರು ಎಲ್ಲಕ್ಕಿಂತೂ ಅತಿಯಾಗಿ ಮಾಡಬೇಕು, ಕೃಷ್ಣನಾಯ್ಕರ ನೇತೃತ್ವದಲ್ಲಿ ಮಾಡಬೇಕು ಅಂತ ಮೊನ್ನೆ ಫೋನ್ ಮಾಡಿ ಮಾತಾಡಿದಾಗ ನಾನು ಕೂಡ ಖಂಡಿತ ಮಾಡ್ತೀವಿ. ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಇವೆಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 25ನೇ ವರ್ಷ ಬೆಳ್ಳಿ ಹಬ್ಬ ಬೆಂಗಳೂರಲ್ಲಿ ಆಚರಣೆ ಮಾಡಿದಾಗ ಈ ಪಕ್ಷ ಪ್ರಾದೇಶಿಕ ಪಕ್ಷ ಆದರೂ ಕೂಡ ಈ ಪಕ್ಷದ ಒಬ್ಬ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಪಕ್ಷ ಕರ್ನಾಟಕದಲ್ಲಿ ನೆಕ್ಸ್ಟು ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಜನಗಳಲ್ಲಿ ಇದೆ. ಅದು ಜನಗಳ ಆಸೆ ಪೂರೈಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕೃಷ್ಣನಾಯ್ಕರು ಕೂಡ ಹಲವಾರು ಗಣ್ಯರು ನಮ್ಮ ಜಾತ್ಯತೀತ ಜನತಾದಳದ ಬಗ್ಗೆ JDS ಇಲ್ಲ ಎಲ್ಲಿದೆ ಅನ್ನೋ ಮಾತುಗಳನ್ನ ನಾವು ಮಾಧ್ಯಮಗಳಲ್ಲಿ ಮತ್ತೆ ಪ್ರತಿಯೊಂದರಲ್ಲೂ ನೋಡಿದ್ದೀವಿ. JDS ಏನಿದೆ ಅನ್ನೋದನ್ನ 2028ಕ್ಕೆ ನಾವು ತೋರಿಸ್ಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಇವತ್ತು ನಮ್ಮ ಕೋಟೆ ತಾಲೂಕಲ್ಲಿ ಒಂದು ಗೊಂದಲಾಯ್ತಿತ್ತು. ಏನಪ್ಪ ಅಂತ ಹೇಳಿದ್ರೆ, ಈ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋ ವಿಚಾರ ಹಂತದಲ್ಲಿ ಭಾರಿ ನಮಗೆ ಸತಾಯಿಸಿ ಕೊನೆಯಲ್ಲಿ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿಕೊಡ್ತಾ ಇದ್ರು. ಅದರಿಂದ ನಾವು ಇಲ್ಲಿ ಸಂಘಟನೆಯನ್ನು ಮಾಡಿ ನಾವು ಗೆಲ್ಲಕ್ಕೆ ಕಷ್ಟ ಆಯ್ತಿತ್ತು.
ಈ ಸಾರಿ ನಮ್ಮ ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೋಟೆ ತಾಲೂಕಿನ ಒಂದು ಪುಣ್ಯದ ಒಂದು ಇದೇನೆಂದರೆ ಈ ಸಾರಿ ನಮಗೆ ಕೃಷ್ಣ ನಾಯ್ಕರನ್ನ 2 ವರ್ಷ ಮುಂಚಿತವಾಗಿ ನಮಗೆ ಕ್ಯಾಂಡಿಡೇಟ್ನ NDA ಅಭ್ಯರ್ಥಿಯಾಗಿ ನಮಗೆ ಘೋಷಣೆಯನ್ನು ಮಾಡಿದ್ದಾರೆ.